chipi, chapa, chapa, ruby, ruby, lava, lava, magico, me, ruby, ruby, boom, boom, boom. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಒಂದು ಶಾರ್ಟ್ ವೀಡಿಯೋಸ್ಗಳನ್ನ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಎಸ್, ಆ ಒಂದು ಶಾರ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಮನಸ್ಸೊಪ್ಪಿಲ್ಲ, ಅದಕ್ಕೆ ಯೂಟ್ಯೂಬ್ನಲ್ಲಿ ಫುಲ್ ಇನ್ಫಾರ್ಮೇಷನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಬಂದಿರೋದು ವೈಭವ್ ಸ್ಟೋರ್ಗೆ. ಸೊ ವೈಭವ್ ಸ್ಟೋರ್ ಒನ್ ಸ್ಟೋರ್ ಫಾರ್ ಆಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯು ವಿಲ್ ಗೆಟ್ ಆಲ್ ಪ್ರಾಡಕ್ಟ್ಸ್ ಈ ಒಂದು ಸ್ಟೋರಲ್ಲಿ. ಆ್ಯಂಡ್ ನೀವು ಕ್ಯಾಪ್ಷನ್ ಓದಿ ಎಲ್ಲ ಅಡ್ರೆಸ್ನೂ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ವೆನ್ ಕಮ್ಸ್ ಟು ಬೇಸಿಕ್ ಮೇಕಪ್, ಒಂದು ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಕಿನ್ ಪ್ರಿಪ್ರೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸ್ಕಿನ್ ಪ್ರಿಪ್ರೇಷನ್ ಅಂತ ಬಂದಾಗ ನಮಗೆ ಬೇಕಾಗುವಂಥ ಸ್ಟೆಪ್ಸ್ ಏನು ಗೊತ್ತಾ? ವೆರಿ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಟೋನಿಂಗ್. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಫುಲ್ ಎಪಿಸೋಡ್ ಕ್ಲೆನ್ಸಿಂಗ್ ಆ್ಯಂಡ್ ಟೋನಿಂಗ್ ಬಗ್ಗೆ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೆನ್ ಕಮ್ಸ್ ಟು ಕ್ಲೆನ್ಸಿಂಗ್, ಯೂಶ್ವಲಿ ಏನಾಗುತ್ತೆ ಅಂದರೆ ನಾವು ಫೇಸ್ ವಾಶ್ ಅಂತೂ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಕ್ಲೆನ್ಸಿಂಗ್ ವೈಪ್ ಅನ್ನೋದು ಇಟ್ ಈಸ್ ಅ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಇನ್ ಕೇಸ್ ನೀವು ಕಾರಲ್ಲಿ ಮೇಕಪ್ ಮಾಡ್ಕೊಳ್ತಿರ್ತೀರಾ, ಇಲ್ಲ ಒಂದು ಟ್ರಾವೆಲಲ್ಲೋ ಇಲ್ಲ ಎಲ್ಲೋ ಹೋಗುವಾಗ ಎಮರ್ಜೆನ್ಸಿಗೆ ನೀವೇನಾದರೂ ಮೇಕಪ್ ಮಾಡ್ತೀರಾ ಅಂದರೆ ಕ್ಲೆನ್ಸಿಂಗ್ ವೈಪ್ ರಿಯಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇವಾಗ ನನ್ನ ಕೈಲಿರೋದು ಕ್ಲೀನೋ ವೈಪ್ಸ್. ಆ್ಯಂಡ್ ಕ್ಲೀನೋ ವೈಪ್ಸಲ್ಲಿ ನೀವು ನೋಡ್ಬೋದು ದೇರ್ ಆರ್ 3 ಟೈಪ್ಸ್ ಆಫ್ ಅ ವೈಪ್ಸ್. ಸೊ ಒಂದು ಬಂದುಬಿಟ್ಟು ಈ ಒಂದು ಗ್ರೀನ್ ಕಲರಲ್ಲಿ ಇರೋದು ಏನಿದೆ ಅಲ್ಲ, ಇದು ಯೂಶ್ವಲಿ ಡ್ರೈ ಟು ನಾರ್ಮಲ್ ಸ್ಕಿನ್ ಆಗಿ ಯೂಸ್ ಆಗುತ್ತೆ. ಬಟ್ ವೆನ್ ಕಮ್ಸ್ ಟು ಆ್ಯಕ್ನೆ ಆ್ಯಂಡ್ ಆ್ಯಕ್ಟಿವ್ ಆ್ಯಕ್ನೆ ಇರೋವಂಥ ಒಂದು ಸ್ಕಿನ್ನಿಗೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ನ ನಾನು ಸಜೆಸ್ಟ್ ಮಾಡೋಕ್ಕೋಗಲ್ಲ. ವೆನ್ ಕಮ್ಸ್ ಟು ಆಯಿಲಿ ಆ್ಯಂಡ್ ಆ್ಯಕ್ನೆ ಸ್ಕಿನ್, ಐ ಸಜೆಸ್ಟ್ ದಿಸ್ ವೈಪ್ಸ್. ಇದು ಚಾರ್ಕೋಲ್ ಬೇಸ್ಡ್ ವೈಪ್. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮೇಕಪ್ ಮಾಡ್ಕೊಂಡ್ಮೇಲೆ ರಿಮೂವ್ ಮಾಡೋಕ್ಕೂ ವೈಪ್ಸ್ ಬೇಕಲ್ವಾ? ಸೊ ದಿಸ್ ಬ್ಲೂ ಕಲರ್ ವೈಪ್ಸ್ ನಿಮಗೆ ಮೇಕಪ್ ರಿಮೂವಲ್ ಆಗಿ ವರ್ಕ್ ಆಗುತ್ತೆ. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ನಿಮಗೆ ಒಂದು 349 ರುಪೀಸ್ ಆಗುತ್ತೆ. ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಹೇಳಿ ಮೇಡಮ್ ಅಂತ ಅಂದರೆ ಐ ವಿಲ್ ಸಜೆಸ್ಟ್ ಶಿಲ್ಸ್. ಟ್ರಸ್ಟ್ ಮೀ, ನನಗೆ ಪ್ರೈಸ್ ನೋಡಿ ಒಂದ್ಸಲಿ ಶಾಕ್ ಆಯಿತು. ಬಿಕಾಸ್ ಇದು 99 ರುಪೀಸ್ ಇದೆ. ಆಫ್ಟರ್ ಡಿಸ್ಕೌಂಟ್ ಇಟ್ ಈಸ್ ಓನ್ಲಿ 45 ರುಪೀಸ್. ನನಗೆ ನಂಬಕ್ಕಾಗ್ತಾ ಇಲ್ಲ, ಅಷ್ಟು ಒಂದು ಬಡ್ಜೆಟಲ್ಲಿ ಸಿಗೋ ಅಂಥ ಒಂದು ವೈಪ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಇಲ್ಲಿ. ವೆನ್ ಕಮ್ಸ್ ಟು ಕ್ಲೆನ್ಸಿಂಗ್, ನಾನು ಯಾವತ್ತೂ ಆಲ್ಕೋಹಾಲ್ ಕಂಟೆಂಟ್ ಇರೋವಂಥ ಕ್ಲೆನ್ಸರ್ನ ಸಜೆಸ್ಟ್ ಮಾಡೋದಿಲ್ಲ. ಐ ಸಜೆಸ್ಟ್ ಆಲ್ಕೋಹಾಲ್ ಫ್ರೀ ಕಂಟೆಂಟ್ ಇರಬೇಕು. ಸೊ ವೈಪ್ಸ್ ಯಾವಾಗಲೂ ಆಲ್ಕೋಹಾಲ್ ಫ್ರೀ ಇರಬೇಕು, ಇದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ನಿಮಗೆ. ಆ್ಯಂಡ್ ಇದು ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆನ್ ಕಮ್ಸ್ ಟು ಶಾಪಿಂಗ್ ಅಂತ ಬಂದಾಗ ರ್ಯಾಂಡಮಾಗಿ ಪ್ರಾಡಕ್ಟ್ಸ್ನ ತೊಗೊಳೋದ್ಕಿಂತ ಹೆಚ್ಚಾಗಿ ಲೇಬಲ್ನ ಓದಿ ನಂತರ ಪ್ರಾಡಕ್ಟ್ಸ್ನ ತೊಗೊಳ್ಳೋದು ಇಟ್ ಈಸ್ ಗುಡ್, ಮೈ ಸಜೆಷನ್. ಸೊ ಇದು ಶಿಲ್ಸಲ್ಲೂ ಕೂಡ ದೇರ್ ಆರ್ ಮೆನಿ ಟೈಪ್ಸ್, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಇದ್ದಾವೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ಇದೇನು ಅಕಾರ್ಡಿಂಗ್ ಟು ಸ್ಕಿನ್ ಟೈಪ್ ಅನ್ನೋ ಥರ ಏನೂ ಇಲ್ಲ. ಸೊ ಎಲ್ಲದಕ್ಕೂ ಸೂಟ್ ಆಗೋವಂಥ ಒಂದು ವೈಪ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಕ್ಕೂ ಮುಂಚೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿರುತ್ತೆ ಲೇಬಲ್. ಯೂಶ್ವಲಿ ನಾನು ನೋಡಿದ್ದೀನಿ ಸುಮಾರು ಜನ ಇಲ್ಲಿ ರಿಮೂವ್ ಮಾಡ್ತೀರಾ, ಹೀಗೆ ಡೋಂಟ್ ಡೂ ದ್ಯಾಟ್. ಸೊ ಇಲ್ಲಿರುತ್ತೆ ನೋಡಿ, ಈ ಥರ ಒಂದು ಸ್ಟಿಕ್ಕರ್ನ ನೀವು ರಿಮೂವ್ ಮಾಡಿದ್ರೆ ವೈಪ್ಸ್ನ ತೊಗೊಬೋದು, ಹಾಗೆ ಮತ್ತೆ ಕ್ಲೋಸ್ ಮಾಡ್ಬೋದು. ಇದರಿಂದ ನಿಮ್ಮ ಟಿಶ್ಯೂಸ್ ಬೇಗ ಡ್ರೈ ಆಗಲ್ಲ. ಆ್ಯಂಡ್ ವೆರಿ ಸಿಂಪಲ್, ನೀಟಾಗಿ ಟಿಶ್ಯೂನ ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ 1-2 ಫಿಂಗರ್ಸ್ ಆರ್ 3 ಫಿಂಗರ್ಸಲ್ಲಿ ಈ ಥರ ಕ್ಲೋಸ್ ಮಾಡಿ ಈ ಥರ ಆರಾಮಾಗೆ ನೀವು ಯೂಸ್ ಮಾಡ್ಬೋದು. ನನ್ನ ಕೈಯಲ್ಲೂ ಗಲೀಜಿದೆ ಸ್ವಲ್ಪ. ಓಕೆ, ಸೊ ಈ ಥರ ನೀವು ಟಿಶ್ಯೂಸ್ನ ಯೂಸ್ ಮಾಡಬೇಕು. ಇವನ್ ವೆನ್ ಕಮ್ಸ್ ಟು ಫೇಸ್ ಆಲ್ಸೋ ಲೈಕ್ ದಿಸ್ ನೀವು ಯೂಸ್ ಮಾಡಿದ್ರೆ 2 ಫಿಂಗರ್ಸ್ ಆರ್ 3 ಫಿಂಗರ್ಸ್ ಇಟ್ಕೊಂಡು ಯೂಸ್ ಮಾಡಿ. ಸೊ ಇದು ವೈಪ್ಸ್ ಯೂಸ್ ಮಾಡೋದಾಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಟೋನರ್. ಎಸ್, ಟೋನರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ನೀವು ಕ್ಲೆನ್ಸಿಂಗ್ ಮಾಡಿದ್ಮೇಲೂ ಕೂಡ ನಿಮ್ಮ ಪೋರ್ಸ್ ಒಳಗೆ ಏನಾದರೂ ಇಂಪ್ಯೂರಿಟೀಸ್, ಡಸ್ಟ್, ಆಯಿಲ್ ಏನಾದರೂ ಸ್ಟೋರ್ ಆಗಿತ್ತು ಅಂದರೆ ಟೋನರ್ ನೀಟಾಗಿ ಅದನ್ನು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ಟೋನರ್ ಒಂದು ರಿಫ್ರೆಶ್ಮೆಂಟ್ ಲುಕ್ನ ಕೂಡ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಪೋರ್ಸ್ನ ಕೂಡ ಮಿನಿಮೈಸ್ ಮಾಡುತ್ತೆ. ಸೊ ದಟ್ಸ್ ವೈ ಟೋನರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ನಿಮ್ಗೆ ಟೋನರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಐಸಿಂಗ್ ಇಸ್ ಅ ಸೊಲ್ಯೂಷನ್. ಟೋನರ್ಗೆ ಬದಲಾಗಿ ನೀವು ಐಸಿಂಗ್ನ ಮಾಡ್ಕೋಬೋದು. ಸೊ ಇಲ್ಲಿ ನನ್ನ ಕೈಲಿ 2 ಟೋನರ್ ಇದೆ. ಸೊ ಒಂದು ರೀಕೋಡ್ದು ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಫಿಕ್ಸಿ ಗ್ಲೋ ಟಾನಿಕ್. ಇದು ಕ್ವೈಟ್ ಎಕ್ಸ್ಪೆನ್ಸಿವ್. ಐ ಥಿಂಕ್ ಇದೆಷ್ಟು ಗೊತ್ತಾ? ಎಲ್ಲಿದೆ ಇದು ಪ್ರೈಸ್? 2450 ರುಪೀಸ್ ಅಂತೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 435 ರುಪೀಸ್. ವೆರಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ಸೊ ಬಜೆಟ್ ಮೇಲೆ ನೀವು ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೋದು. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು ಗೊತ್ತಾ? ಇದು ಸ್ಪ್ರೇ ಬಾಟಲ್ ಆ್ಯಕ್ಚುಲಿ ನೋಡಿ, ಹಿಂಗೆ ಸ್ಪ್ರೇ ಮಾಡಿದ್ರೆ ಸಾಕು,
ಆಲ್ ಓವರ್ ದ ಫೇಸ್ ನೀವು ಸ್ಪ್ರೇ ಮಾಡಿಕೊಂಡ್ರೆ ಟೋನಿಂಗ್ ಆಗಿಬಿಡತ್ತೆ. ಬಟ್ ಈ ಫಿಕ್ಸಿ ಇದೆಯಲ್ಲ ಇದನ್ನು ಲೈಕ್ ಈ ಥರ ಸ್ಪ್ರೇ ಬಾಟ್ಲಲ್ಲಿ ಬಂದಿಲ್ಲ ಅದು. ಸೊ ಅದನ್ನು ಯೂಸ್ ಮಾಡಬೇಕಂದ್ರೆ ಆ್ಯಸ್ ಅಫ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಓಪನ್ ಮಾಡೋಕ್ಕಾಗಲ್ಲ ನನಗೆ. ಸೊ ಇಲ್ಲೇ ತೋರಿಸ್ತೀನಿ. ಸೊ ಈ ಥರ ಒಂದು ಕಾಟನ್ ಪ್ಯಾಡ್ಸ್ನ ತೊಗೊಂಡು ಅದ್ರ ಮೇಲೆ ನೀವು ಈ ರೀತಿ ಪ್ರಾಡಕ್ಟ್ನ ತೊಗೊಂಡು ಲೈಕ್ ದಿಸ್ ನೀವೇನು ಮಾಡ್ಬೋದು, ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೋದು. ಸಿ ದ ಡರ್ಟ್ ಆಗಲೇ ನಾನು ಕ್ಲೆನ್ಸಿಂಗ್ ಮಾಡಿದ್ರು ಕೂಡ. ಸೊ ವೆನ್ ಐ ಯೂಸ್ ಟೋನರ್ ಅಲ್ಲ, ಕಂಪ್ಲೀಟಾಗಿ ಏನಾಯಿತು, ಎಕ್ಸ್ಟ್ರಾ ಡರ್ಟ್ ಇಂಪ್ಯೂರಿಟೀಸ್ ಇದ್ರೂ ಕೂಡ ರಿಮೂವ್ ಆಯಿತು. ಸೊ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಆ್ಯಂಡ್ ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡೋದು ಎಲ್ಲನೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ನೆಕ್ಸ್ಟ್ ವೀಡಿಯೋಸ್ನ ನೋಡಬೇಕು, ಪಟ್ ಅಂತ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಬರಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.